ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫ್ರೈಡೇ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಬೆಳಗಿನ ತಿಂಡಿಗೆ ಕರ್ನಾಟಕದ ಸ್ಪೆಷಲ್ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನನ್ನ ಹಸ್ಬೆಂಡ್ ಫೇವ್ರೆಟ್ ಫುಡ್ ಆಗಿರುತ್ತೆ. ತಿಂಡಿಗೆ ಏನು ಮಾಡ್ಬೇಕ್ರಿ ಅಂತ ನಾನು ಕೇಳಿದ ಪ್ರತಿ ಸಲನೂ ಅವ್ರು ಹೇಳೋದು ಇದೊಂದೇ, ಚಿತ್ರಾನ್ನ ಅಂತ. ಆ್ಯಕ್ಚುಲಿ ನಾನು ಚಿತ್ರಾನ್ನ ಮಾಡೋದು ಕಲ್ತಿದ್ದೆ ನನ್ನ ಹಸ್ಬೆಂಡಿಂದ. ಮುಂಚೆ ಮಾಡ್ತಿದ್ದೆ, ಬಟ್ ಇಷ್ಟೊಂದು ಚೆನ್ನಾಗಿ ಇಷ್ಟು ಟೇಸ್ಟಿಯಾಗಿ ಮಾಡ್ತಿರಲಿಲ್ಲ. ನಾನು ಮಾಡಿರೋ ಚಿತ್ರಾನ್ನ ಅಂದರೆ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಚಿತ್ರಾನ್ನ ಮಾಡೋದು ಹೇಳ್ಕೊಟ್ಟಿದ್ದು ನನ್ನ ಹಸ್ಬೆಂಡ್. ಸೊ ವಿಡಿಯೋ ಮಾಡ್ತಿರೋದಕ್ಕೋಸ್ಕರ ಅವ್ರು ಆ ಥರ ಎಕ್ಸ್ಪ್ರೆಷನ್ ಕೊಡ್ತಿಲ್ಲ. ಪ್ರತಿ ಸರಿ ಚಿತ್ರಾನ್ನ ಮಾಡಿದಾಗ ಅವ್ರ ಎಕ್ಸ್ಪ್ರೆಷನ್ ಹಂಗೆ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಇದು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ವ್ಲಾಗ್ ಆಗಿದ್ದು, ಬಟ್ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸಂಡೇ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಸಂಡೇ ನೈಟ್ ಇದ್ದು ಮತ್ತು ನೆಕ್ಸ್ಟ್ ಡೇ ಅಂದರೆ ಮಂಡೇ ಈವ್ನಿಂಗ್ ನಾನು ಬಂದಿದ್ದು. ಹಾಗಾಗಿ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಚಿತ್ರಾನ್ನ ರೆಡಿ ಆಯಿತು. ನನ್ನ ಹಸ್ಬೆಂಡಿಗೆ ಬಡಿಸ್ಬಿಟ್ಟು ಮತ್ತು ನಾನು ತಿಂಡಿ ತಿಂದ್ಕೊಂಡು ನನ್ನ ಮಗನಿಗೆ ತಿಂಡಿ ತಿನ್ನಿಸ್ದೆ. ನನ್ನ ಮಗ ಚಿತ್ರಾನ್ನ ಪುಳಿಯೋಗರೆ ಈ ಥರದ್ದೇನೂ ತಿನ್ನಲ್ಲ. ಅವನಿಗೆ ಸಪ್ರೇಟಾಗಿ ಮಾಡಬೇಕು, ವೈಟ್ ರೈಸೋ ಇಲ್ಲ ಚಪಾತಿನೋ ಮಾಡಿಕೊಡ್ಬೇಕು. ಸೊ ಅವನ ತಿಂಡಿನೂ ಆಯಿತು. ತಿಂಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಅಂದರೆ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಗ್ಯಾಪ್ ತೊಗೊತೀನಿ, ಅಂದರೆ ಬೇರೆ ಕೆಲಸ ಮಾಡೋಕ್ಕೂ ಮುಂಚೆ. ಅದಾದಮೇಲೆ ಫ್ರೈಡೇ ಆಗಿರೋದ್ರಿಂದ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ. ಇವತ್ತೇ ನಾಳೆ ಪೂಜೆ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂಥೇಳಿ. ನಾನು ಮಿನಿ ಹೆಲ್ಪರ್, ನನಗೆ ಹೆಲ್ಪ್ ಮಾಡ್ತಿದ್ದಾನೆ. ನಾನು ಏನೇ ಕೆಲಸ ಮಾಡಿದ್ರೂ ನನ್ನ ಮಗನ ಹ್ಯಾಂಡ್ ಒಂದಿರುತ್ತೆ. ಸೊ ಪ್ರತಿ ಒಂದು ಕೆಲಸದಲ್ಲೂ ಅಮ್ಮ ನಾನು ಮಾಡಿಕೊಡ್ತೀನಿ ಅಂತ ಬಂದು ನನಗೆ ಹೆಲ್ಪ್ ಮಾಡ್ತಾನೆ. ಸೊ ಪೂಜೆ ಸಾಮಾನೆಲ್ಲ ತೊಳ್ಕೊಂಡಿದ್ದಾಯಿತು. ಮನೆಯೆಲ್ಲ ಕಸ ಗುಡಿಸ್ಕೊಂಡ್ಬಿಡ್ತಾ ಇದ್ದೀನಿ, ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟು. ಇವತ್ತು ಸ್ವಲ್ಪ ಲೇಟ್ ಆಯಿತು ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು. ಬಿಕಾಸ್ ಈ ಮಧ್ಯದಲ್ಲಿ ನನ್ನ ಮಗನಿಗೆ ಊಟ ಮಾಡಿಸೋದು, ಸ್ನಾನ ಮಾಡಿಸೋದು, ಅವನ್ನ ಮಲಗಿಸೋದು, ಈ ಕೆಲಸಗಳು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಗೋಯಿತು ನನ್ನ ಮನೆ ಕೆಲಸಗಳು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಪ್ಲಸ್ ನಾನು ಮನೆಯೂ ಒರೆಸ್ಕೊಂಡಿಲ್ಲ ಇವತ್ತು. ಆ್ಯಕ್ಚುಲಿ ನಾನು ಬೇರೆ ಟೈಮಲ್ಲೆಲ್ಲ ಫ್ರೈಡೇ ದಿನವೇ ಮನೆ ಒರೆಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಡೇ ಪೂಜೆ ಮಾಡೋಕ್ಕೆ ಸ್ವಲ್ಪ ಪೂಜೆ ಬೇಗ ಆಗುತ್ತೆ, ಕೆಲಸಗಳೆಲ್ಲ ಬೇಗ ಮುಗ್ದಿದ್ರೆ ಅಂತೇಳಿ. ಲೈಟಾಗಿ ಮಳೆನೂ ಬರ್ತಿತ್ತು. ಸೊ ಹಾಗಾಗಿ ಹೋಗಿ ಬೇಗ ಸ್ನಾನ ಮಾಡ್ಕೊಂಬಂದುಬಿಟ್ಟೆ ನಾನು. ಸ್ನಾನ ಮಾಡ್ಕೊಂಬಂದಮೇಲೆ ಅಡುಗೆ ಮನೆ ಕೆಲಸಕ್ಕೆ ಬಂದೆ. ಈ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡೋದು. ಇವತ್ತು ಲೇಟ್ ಆಗಿರೋದ್ರಿಂದ ಸ್ನಾನ ಮಾಡ್ಕೊಂಬಂದಮೇಲೆ ಈ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಅಡುಗೆ ಮಾಡಿರೋ ಪಾತ್ರೆಗಳೆಲ್ಲ ಹಂಗೆ ಇಟ್ಟಿದ್ದೆ, ನಾನು ವಾಶ್ ಮಾಡ್ಕೊಂಡಿರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಕಾಳು ಸಾರು ಮತ್ತು ವೈಟ್ ರೈಸ್ ಮಾಡ್ಕೊಂಡಿದ್ದೆ. ಸಾಂಬಾರು ಅದೇ ಇತ್ತು. ಈಗ ಮುದ್ದೆ ಮಾಡ್ಕೊಂಡು ತಿಂದು ಮಿಕ್ಕಿರೋ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಸಿಂಕ್ ತುಂಬ ಪಾತ್ರೆ ಬೀಳಕ್ಕೆ ಬಿಡಲ್ಲ, ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಅಡುಗೆ ಮಾಡ್ತಾ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ತಾ ಇರ್ತೀನಿ. ನನ್ನ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಿದೆ ಬಿಕಾಸ್ ಫ್ಯಾನ್ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ. ಮಿಡ್ನೈಟ್ 12:30 ಆಗಿದೆ. ನನ್ನ ಮಗ ಫ್ಯಾನ್ ಇಲ್ಲ ಅಂದರೆ ಎದ್ದು ಬಿಡ್ತಾನೆ. ಸೊ ಹಾಗಾಗಿ ಫ್ಯಾನ್ ಹಾಕಿದ್ದೀನಿ. ನನ್ನ ವಾಯ್ಸಿಂದ ಏನಾದರೂ ಡಿಸ್ಟರ್ಬ್ ಆಗ್ತಿದ್ರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಟೈಮ್ ಕ್ಲಿಯರಾಗಿ ಮಾತಾಡ್ತೀನಿ. ನೈಟ್ ಟೈಮಲ್ಲಿ ಮಾತ್ರ ಪಾತ್ರೆ ಸ್ವಲ್ಪ ಜಾಸ್ತಿ ಬಿದ್ದಿರುತ್ತೆ. ಸೊ ಈ ಕುಕ್ಕರುಗಳು ಅವೆಲ್ಲ ತೊಗೊಂಡ್ಬಿಡ್ತೀನಿ ಅಡುಗೆ ಮಾಡಿರೋವು. ನಾನು ಪ್ರತಿದಿನ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಎಷ್ಟೇ ಟಯರ್ಡ್ ಆಗಿದ್ದರೂ ಸರಿ, ಎಷ್ಟೇ ಟೈಮ್ ಆಗಿದ್ದರೂ ಸರಿ, ಈ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ, ಸಿಂಕ್ ಎಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಸೆಲ್ಫ್ ಏನಿರುತ್ತೆ ಅದೆಲ್ಲ ಒರೆಸ್ಕೊಂಡು, ಅದೆಲ್ಲ ಕ್ಲೀನ್ ಮಾಡಿಕೊಂಡು, ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿನೇ ನಾನು ಮಲಗೋದು. ಮಾರ್ನಿಂಗ್ ಎದ್ದು ಬರೋ ಅಷ್ಟೊತ್ತಿಗೆ ನನಗೆ ಕಿಚನ್ ಕ್ಲೀನಾಗಿ ಡ್ರೈ ಆಗಿ ಕಾಣಬೇಕು. ಸೊ ಯಾವತ್ತೂ ನನ್ನ ಪಾತ್ರೆಗಳನ್ನ ಸಿಂಕಲ್ಲಿ ಹಂಗೆ ಬಿಟ್ಬಿಟ್ಟು ಹೋಗೋಲ್ಲ, ಪ್ರತಿದಿನ ವಾಶ್ ಮಾಡಿನೇ ಹೋಗೋದು. ಸಮ್ಟೈಮ್ಸ್ ನಂಗೆ ಹುಷಾರಿಲ್ಲ ಅಂದರೆ, ಇಲ್ಲ ನಾನು ಊರಿಗೆ ಹೋಗಿದ್ರೆ ಆವಾಗ ಮಾತ್ರ ಪಾತ್ರೆಗಳಿರುತ್ತೆ ಅಷ್ಟೇ ಹೊರತು ಇನ್ನು ಮಿಕ್ಕಿ ಟೈಮಲ್ಲಿ ನಾನು ಯಾವತ್ತೂ ಆ ಥರ ಪಾತ್ರೆ ಇಟ್ಕೊಳ್ಳಲ್ಲ. ಇಲ್ಲ ಅಂದರೆ ಆ ಮೆಸ್ಸಿ ನೋಡಿದ ತಕ್ಷಣ ಅವತ್ತಿನ ಮೂಡ್ ಹಂಗೆ ಆಫ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಕಿಚನ್ ಕೆಲಸ ಎಲ್ಲ ನೈಟೇ ಮುಗಿಸ್ಕೊಂಡಿರ್ತೀನಿ.
ನೈಟಲ್ಲೇ ಈ ಕೆಲಸ ಮುಗಿಸ್ಕೊಳ್ಳೋದ್ರಿಂದ ಮಾರ್ನಿಂಗ್ ತಿಂಡಿ ಬೇಗ ಆಗುತ್ತೆ, ಪ್ಲಸ್ ಈಸಿ ಕೂಡ ಆಗುತ್ತೆ. ವಿಡಿಯೋ ಮಾಡ್ತಿರೋದಕ್ಕೋಸ್ಕರ ನಾನು ಇವೆಲ್ಲ ಕ್ಲೀನ್ ಮಾಡ್ತಿಲ್ಲ. ಯೂಶ್ವಲಿ ನಾನು ಪ್ರತಿದಿನ ಹಿಂಗೆ ಕ್ಲೀನ್ ಮಾಡಿಕೊಂಡೇ ಹೋಗೋದು. ನನ್ನ ಕಿಚನ್ ಯಾವಾಗಲೂ ನೀಟಾಗಿರಬೇಕು ಅಂತೇಳಿ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗೇ ಇರುತ್ತೆ, ಅಷ್ಟೊಂದು ಮೆಸ್ಸಿ ಏನಾಗಿರಲ್ಲ. ಸೊ ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಅಷ್ಟು ಕಷ್ಟ ಆಗಲ್ಲ. ನಾನು ಪ್ರತಿದಿನ ಕ್ಲೀನ್ ಮಾಡ್ಕೊತಿರ್ತೀನಿ ಅಂಥೇಳಿ ಅಷ್ಟು ಗಲೀಜು ಆಗಲ್ಲ, ಅಷ್ಟು ನನಗೆ ಟ್ರಬಲ್ಲು ಆಗಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಸೊ ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಂಬಿಡ್ತಾ ಇರ್ತೀನಿ. ಹಾಗೆ ಬರ್ತಾ ನನ್ನ ಹಸ್ಬೆಂಡ್ ಸ್ವಲ್ಪ ತರಕಾರಿ ತೊಗೊಂಬಂದಿದ್ರು. ತರಕಾರಿ ಎಲ್ಲ ವಾಶ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊತಿದ್ದೆ. ಫ್ರಿಜ್ಜಲ್ಲಿರೋ ಬ್ಯಾಸ್ಕೆಟ್ ತೊಗೊಂಬಂದು ಕಿಚನಲ್ಲೇ ಇಟ್ಕೊಂಡಿದ್ದೀನಿ. ಸೊ ತರಕಾರಿ ಎಲ್ಲ ವಾಶ್ ಮಾಡಿ ಇಟ್ಕೊಳಕ್ಕೆ ಈಸಿ ಆಗುತ್ತೆ ಅಂತೇಳಿ ಎಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇವತ್ತು ಕಿಚನಲ್ಲಿ ಕೆಲಸ ಎಲ್ಲ ಮುಗಿಯೋದೇ ಲೇಟಾಗೋಯ್ತು. ನಮ್ಮದು 10:30 ಆಗೋಗಿದೆ. ಮಗನಿಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ. ಅವನ್ನ ಮಲಗಿಸ್ಬೇಕಿತ್ತು. ವೆಯ್ಟ್ ಮಾಡ್ತಾಯಿದ್ದೆ ನಾನು ನನಗೋಸ್ಕರ. ನಿದ್ದೆ ಕಣ್ಣಲ್ಲೇ ವೆಯ್ಟ್ ಮಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಪಾಪ. ಸೊ ಆದಷ್ಟು ಬೇಗ ಮುಗಿಸ್ಕೊಳ್ಳೋಣ ಅಂತೇಳಿ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಪುದೀನ ನೀಟಾಗಿ ಬಿಡಿಸ್ಬಿಟ್ಟು ಈ ಥರ ಫ್ರಿಜ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಟಿರೋದ್ರಿಂದ 10 to 15 ಡೇಸ್ ಏನೂ ತೊಂದರೆ ಆಗೋಲ್ಲ, ಫ್ರೆಶ್ ಆಗೇ ಇರುತ್ತೆ ಅಂತ ಹೇಳ್ಬೋದು. ಈ ಫ್ರಿಜ್ ಕಂಟೈನರ್ ಬಾಕ್ಸ್ನ ನಾನು ಆನ್ಲೈನಿಂದನೇ ಪರ್ಚೇಸ್ ಮಾಡಿದ್ದು. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ, ಬೀನ್ಸು, ಇನ್ನು ಬೇರೆ ತರಕಾರಿ, ಫ್ರೂಟ್ಸು ಎಲ್ಲ ಹಾಕಿಟ್ಕೊಬೋದು ಆರಾಮಾಗಿ. ಹಬ್ಬ, ಕೆಲಸ ಎಲ್ಲ ಮುಗೀತು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಕೆಲಸ ಪೆಂಡಿಂಗ್ ಇತ್ತು. ಬೆಳಗ್ಗೆ ದೋಸೆಗೆ ಅಂತೇಳಿ ಅಕ್ಕಿ ನೆನೆಸಿಟ್ಟಿದ್ದೆ. ಸೊ ಅದನ್ನು ರುಬ್ಕೊತಾ ಇದ್ದೀನಿ. ನಮ್ಮನೇಲಿ 3 ಜನ ಇರೋದ್ರಿಂದ ನಾನು ಜಾಸ್ತಿ ಏನೋ ನೆನೆಸಿಟ್ಕೊಳ್ಳಲ್ಲ, ಸ್ವಲ್ಪ ನೆನೆಸಿಟ್ಟಿರ್ತೀನಿ. ಅದರಲ್ಲೂ ನನ್ನ ಹಸ್ಬೆಂಡ್ಗೆ ದೋಸೆ ಅಷ್ಟೊಂದು ಇಷ್ಟ ಆಗಲ್ಲ, ನಾನು ಇಷ್ಟಪಟ್ಟು ತಿಂತೀನಿ. ನನ್ನ ಕೆಲಸ ಎಲ್ಲ ಮುಗೀತು. ಫಸ್ಟ್ ಹೋಗಿ ನನ್ನ ಮಗನ ಮಲಗಿಸ್ತೀನಿ. ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಫ್ರೆಶ್ ಆಗಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದು ನಾನು ಡೇನ ಸ್ಟಾರ್ಟ್ ಮಾಡಿದೆ. ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕ್ಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ನನ್ನ ಮಗ ಇನ್ನೂ ಎದ್ದಿಲ್ಲ. ಅವನು ಎದ್ದೋಳೋ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಸ್ವಲ್ಪ ಕೆಲಸ ಆದರೂ ಮುಗಿಸ್ಕೊಳ್ಳೋಣ ಅಂತ. ಅವನು ಎದ್ಮೇಲೆ ಈ ಥರ ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಳೋಕೆ ನನಗಾಗಲ್ಲ. ನಮ್ಮಮ್ಮ ಸೇಮ್ ಇದೇ ಥರ ಹೊಸ್ಲು ರಂಗೋಲಿ ಹಾಕೋದು. ಸೊ ನಾನು ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ರಂಗೋಲಿ ಕ್ರಿಯೇಟಿವಿಟಿ ನಂದಲ್ಲ. ಹಾಗೆ ತುಳಸಿನ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಬಿಡ್ತೀನಿ. ನಾನು ಮಾತಾಡ್ತಾನೆ ನನ್ನ ಮಗ ಎದ್ದುಬಿಟ್ಟ. ಎದ್ದು ಕೂತ್ಕೊಂಡು ಅಳ್ತಾ ಇದ್ದ. ಹೋಗಿ ಎತ್ಕೊಂಡು ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಸುಧಾರಿಸಿ ಮತ್ತೆ ವಿಡಿಯೋ ಶೂಟ್ ಮಾಡ್ಕೊತಿದ್ದೆ. ನಂಗೆ ಗೊತ್ತಿಲ್ಲ ಅದು ಹೇಗೆ ಎಚ್ಚರ ಆಗುತ್ತೆ ಅವನಿಗೆ ಅಂತ.
ನಾನು ಬೇಗ ಎದ್ದಿದ್ದ ದಿನ ನಾನು ಎದ್ದು ಬಂದು ಸ್ವಲ್ಪ ಹೊತ್ತಿಗೆ ಎದ್ದು ಬಂದುಬಿಟ್ಟಿರ್ತಾನೆ. ಬೈ ಚಾನ್ಸ್ ನಾನೇನಾದರೂ ಲೇಟಾಗಿ ಎದ್ದಾಗ ನಾನು ಎಷ್ಟೊತ್ತು ಮಲ್ಕೊತೀನೋ ಅಷ್ಟೊತ್ತು ಅವನು ಮಲಗಿರ್ತಾನೆ. ನಾನು ಪಕ್ಕದಲ್ಲಿಲ್ಲ ಅಂದರೆ ಎದ್ದು ಬಂದುಬಿಡ್ತಾನೆ ಅವನು. ನಾನು ಸುಮಾರು ಸಲ ಟೆಸ್ಟ್ ಮಾಡಿದ್ದೀನಿ. ನಾನು ಯಾವಾಗಲೂ ಚಾಕ್ ಪೀಸಲ್ಲೇ ರಂಗೋಲಿ ಹಾಕೋದು. ರಂಗೋಲಿ ಹಿಟ್ಟಲ್ಲೆಲ್ಲ ನಂಗೆ ರಂಗೋಲಿ ಹಾಕೋದು ಇಷ್ಟ ಆಗಲ್ಲ. ಪ್ಲಸ್ ನಮ್ಮ ಮನೆ ಮುಂದೆ ಎಲ್ಲ ಸಿಮೆಂಟ್ ಹಾಕಿ ಇದು ಮಾಡಿರೋದಕ್ಕೆ ಇದೇನಪ್ಪ ಆ ರಂಗೋಲಿ ಹಿಟ್ಟಲ್ಲಿ ಹಾಕಿದ್ರೂ ಚೆನ್ನಾಗಿ ಬರಲ್ಲ. ಹೊಸ್ಲ ಮೇಲೆ ಹಾಕೋಕ್ಕೂ ನನಗೆ ಇಷ್ಟ ಆಗಲ್ಲ ರಂಗೋಲಿ ಹಿಟ್ಟಲ್ಲಿ. ಸೊ ಹಾಗಾಗಿ ನಾನು ಯಾವಾಗಲೂ ಚಾಕ್ ಪೀಸಿಂದನೇ ರಂಗೋಲಿ ಹಾಕೋದು. ನನ್ನ ಮಿನಿ ಹೆಲ್ಪರ್ ಬಂದ ರಂಗೋಲಿ ಹಾಕೋಕ್ಕೆ. ಚಾಕ್ ಪೀಸ್ ಕೇಳಕ್ಕೆ ಬಂದಿದ್ದಾನೆ. ಚಾಕ್ ಪೀಸ್ ಕೊಟ್ಟರೆ ಸಾಕು, ಅವ್ನಿಗಿಷ್ಟ ಬಂದಿದ್ದ ಡಿಸೈನ್ ಎಲ್ಲ ಹಾಕಿರ್ತಾನೆ. ಮುಗೀತು ಹೊರಗಡೆ ಕೆಲಸ ಎಲ್ಲ. ಅದಾದಮೇಲೆ ಒಳಗಡೆ ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಬೇಗ ಎದ್ದಿರೋದ್ರಿಂದ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಬೇಗ ಪೂಜೆ ಮಾಡಿಬಿಡೋಣ ಅಂತೇಳಿ. ನಿನ್ನೆನೇ ಮನೆ ಒರೆಸ್ಕೊಬೇಕಿತ್ತು, ಬಟ್ ನನಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಆಗಿತ್ತು. ಹಾಗಾಗಿ ನಾನು ಮನೆ ಒರೆಸ್ಕೊಳ್ಳಿಲ್ಲ. ಮನೆ ಒರೆಸಿದಿದ್ರೆ ಬೆಳಗ್ಗೆ ಎದ್ದು ಕಸವನ್ನು ಗುಡಿಸ್ಕೊಂಡ್ಬಿಡ್ತಿದ್ದೆ ಅಷ್ಟೇ ಪೂಜೆ ಮಾಡೋಕ್ಕೆ. ಇವತ್ತು ಈ ವಿಡಿಯೋ ಎಡಿಟ್ ಮಾಡೋದು ಕಂಪ್ಲೀಟಾಗಿ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗೋಯ್ತು. ಹಾಗಾಗಿ ಮಲ್ಕೊಂಡೆ. ನೆಕ್ಸ್ಟ್ ಬೆಳಗ್ಗೆ ಮಾಡ್ಕೊಳ್ಳೋಣ ವಾಯ್ಸ್ ರೆಕಾರ್ಡ್ ಅಂತೇಳಿ. ನನ್ನ ಮಗನ ವಾಯ್ಸ್ ಕ್ಲಿಪ್ ಸ್ವಲ್ಪ ಆ್ಯಡ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹೌದಾ? ಬರ್ತಾ ಇದೆಯಾ ಮಳೆ? ಜೋರಾಗಿ ಬರ್ತಾ ಇದೆಯಾ ನಿಧಾನಕ್ಕೆ ಬರ್ತಿದ್ಯಾ? ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ರೆ ಬಂದು ನನ್ನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಅದಾದಮೇಲೆ ನಾನು ಕೇಳಿದೆ ಹೆಂಗೆ ಮಾತಾಡ್ತಿರೋದು ಮಮ್ಮಿ ಅಂತ ಕೇಳಿದ್ರೆ ಈ ಥರ ತೋರಿಸ್ತಾ ಇದ್ದಾನೆ. ಮನೆ ಎಲ್ಲ ಒರೆಸ್ಕೊಂಡ್ಬಿಟ್ಟೆ. ಸೊ ಪೂಜೆ ಮಾಡೋಕ್ಕೆ ದೇವ್ರ ಫೋಟೋಗಳನ್ನೆಲ್ಲ ಒರೆಸಿಟ್ಕೊತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಹಂಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಆಮೇಲೆ ಪೂಜೆ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಸ್ವಲ್ಪ ಬೇಗ ಆಗುತ್ತೆ ಅಂಥೇಳಿ ಫೋಟೋಗಳೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಸೊ ಸ್ನಾನ ಮಾಡಿಕೊಂಡು ಮತ್ತೆ ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸ್ನಾನಕ್ಕೂ ಮುಂಚೆನೇ ದೇವ್ರ ಫೋಟೋಗಳನ್ನೆಲ್ಲ ಒರೆಸಿಟ್ಕೊಂಡಿರ್ತೀನಿ. ಮತ್ತು ಸ್ನಾನ ಮಾಡ್ಕೊಂಬಂದಮೇಲೆ ರಿಮೈನಿಂಗ್ ಕೆಲಸ ಏನಿದೆ ಅದು ಮಾಡ್ಕೊತೀನಿ ದೇವ್ರ ಮನೆಯಲ್ಲಿ. ನಾನು ದೇವ್ರ ಮನೇನ ಸಿಂಪಲ್ಲಾಗೇ ಇಟ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಫೋಟೋಗಳು, ಪೂಜೆ ಸಾಮಾನುಗಳು ಇವೆಲ್ಲ ಇಟ್ಕೊಳಕ್ಕೆ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನನಗೆ ಹೆಂಗೆ ಬೇಕೋ ಹಂಗೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನು ಮತ್ತು ದೇವ್ರ ಫೋಟೋ. ಚಿಕ್ಕದಾಗಿ ಇದ್ರೇ ನನಗೆ ಇಷ್ಟ ಆಗುತ್ತೆ. ಜಾಸ್ತಿ ಓವರಾಗಿ ಡೆಕೋರೇಷನ್ ಮಾಡೋದು, ಓವರಾಗಿ ಫೋಟೋಸು ಮತ್ತು ದೇವ್ರ ಪೂಜೆ ಸಾಮಾನೆಲ್ಲ ಇಟ್ಕೊಳ್ಳೋದು ಓವರಾಗಿ ನನಗೆ ಇಷ್ಟ ಆಗಲ್ಲ. ಮುಂಚೆ ಅದೇ ಥರ ಇತ್ತು, ಉದ್ದಕ್ಕೂ ಫೋಟೋಗಳಿಟ್ಬಿಟ್ಟು ಪೂಜೆ ಸಾಮಾನೆಲ್ಲ ಜಾಸ್ತಿ ಇಟ್ಟು ಆ ಥರನೇ ಇಟ್ಟಿದ್ದಿದ್ದು ನಮ್ಮ ಮನೆಯಲ್ಲಿ. ಬಟ್ ನಾನು ಈಗ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ಥರ. ನೋಡಿದ ತಕ್ಷಣ ಮೇನ್ ದೇವ್ರ ಮುಖ ಕಾಣಬೇಕು. ಅದು ಬಿಟ್ಟು ಡೆಕೋರೇಷನಲ್ಲೇ ಮುಳುಗಿಸ್ಬಿಟ್ಟಿರ್ತಾರೆ ಕೆಲವರು. ಪೂಜೆ ಸಾಮಾನು ಹೂವು ಜಾಸ್ತಿ ಹಾಕೋದು ಆ ಥರ ಮಾಡಿ ದೇವ್ರ ಮುಖನೇ ಕಾಣ್ದಿದ್ದಂಗೆ ಮಾಡಿರ್ತಾರೆ. ನನಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ನಾನು ಯಾವಾಗಲೂ ಮನೇಲಿ ಓಡಾಡ್ತಿರ್ಬೇಕಾದ್ರೆ ದೇವ್ರ ಫೋಟೋಗಳ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಅಂದರೆ ನೋಡ್ತಾನೇ ಇರ್ತೀನಿ. ಓಡಾಡ್ದಾಗೆಲ್ಲ ನೋಡಿದ ತಕ್ಷಣ ನನಗೆ ಮುಖ ಕಾಣೋ ಥರ ಇರಬೇಕು. ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ ಮನೆಯಲ್ಲಿ, ಅವಳೇನಾದರೂ ಪೂಜೆ ಮಾಡಿದ್ರೆ ಸೊ ಹೆಂಗಿರುತ್ತಂದರೆ ಹತ್ರಕ್ಕೆ ಹೋಗಿ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಎಲ್ಲಿದೆ, ದೇವ್ರ ಮುಖ ಎಲ್ಲಿದೆ ಅಂತ ಹುಡ್ಕೊಬೇಕು. ಆ ಥರ ಮಾಡಿಬಿಟ್ಟಿರ್ತಾಳೆ. ಸುಮಾರು ಸಲ ನೋಡಿದ್ದೀನಿ ನಾನು ಅವ್ರ ಮನೆಯಲ್ಲಿ. ಫುಲ್ಲು ಓವರಾಗಿ ಡೆಕೋರೇಷನ್ ಮಾಡಿಬಿಟ್ಟಿರ್ತಾಳೆ. ಅವಳೇನಾದರೂ ಈ ವ್ಲಾಗ್ ನೋಡಿದ್ರೆ. ಓಕೆ, ದೀಪ ಹಚ್ತಾ ಇದ್ದೀನಿ.
ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸ್ಕೊಂಡು ತಿಂಡಿಗೆ ದೋಸೆ ಮತ್ತು ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡಿಗೆ ದೋಸೆ ಹಾಕ್ಕೊಟ್ಟು ನನ್ನ ಮಗನಿಗೆ ತಿನ್ನಿಸಿ ನಾನು ತಿಂದು ಇನ್ನು ನನಗೆ ಈವ್ನಿಂಗ್ವರೆಗೂ ರೆಸ್ಟೇ. ಈವ್ನಿಂಗ್ ಇನ್ನೊಂದ್ಸಲಿ ದೀಪ ಹಚ್ಕೊಂಡು ಕಡ್ಡಿ ಹಚ್ತೀನಿ. ಪೂಜೆ ಆದಮೇಲೆ ಬುಕ್ ಓದೋ ಅಭ್ಯಾಸ. ಭಗವದ್ಗೀತೆ ಓದ್ತಾ ಇದ್ದೀನಿ. 1.5 ಮಂತಿಂದ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಿದ ದಿನ ಬುಕ್ ಓದೋದು. ಬೇರೆ ಟೈಮಲ್ಲಿ ಏನೂ ಓದಲ್ಲ. ಪೂಜೆ ಮಾಡಿದ ದಿನ ಒಂದು 40 to 45 ಮಿನಿಟ್ಸ್ ಬುಕ್ ಓದ್ಕೊಂಡು ಕೂತ್ಕೊತೀನಿ. ಅದಾದಮೇಲೆ ಊಟಕ್ಕೆ ವೈಟ್ ರೈಸು ಮತ್ತು ಬೇಳೆ ಸಾರು ಮಾಡ್ಕೊತಾ ಇದ್ದೀನಿ. ಈ ಬೇಳೆ ಸಾರು ಬಗ್ಗೆ ಮಾತಾಡೋದಾದರೆ, ನನಗೆ ತುಂಬ ಹೊಟ್ಟೆ ಹಶ್ವಾದಾಗ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಬೇರೆ ಸ್ನ್ಯಾಕ್ಸು ಏನೂ ತಿನ್ನಬೇಕು ಅಂತ ಅನಿಸಲ್ಲ. ನನಗಾಗ ನೆನಪಾಗೋದೇ ಬಿಸಿ ಅನ್ನದ ಜೊತೆ ಬೇಳೆ ಸಾರು ಅಷ್ಟೇ. ಬಿಸಿ ಅನ್ನ, ಬಿಸಿ ಬಿಸಿ ಬೇಳೆ ಸಾರು, ಒಂದು ಸ್ಪೂನ್ ತುಪ್ಪ, ಒಂಚೂರು ಉಪ್ಪಿನಕಾಯಿ, 1-2 ಹಪ್ಪಳ. ವೆಲ್ ಕಾಂಬಿನೇಷನ್ ಅಲ್ವಾ? ಆಲ್ ಟೈಮ್ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ನನ್ನ ಅಡುಗೆ ಆಯಿತು. ವ್ಲಾಗ್ ಎಂಡ್ ಮಾಡೋ ಟೈಮ್ ಕೂಡ ಆಯಿತು. ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನನ್ನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್. ಬಾಯ್.